ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸಿನ ಪಯಣ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತು ನಾವು ನೊಣಿಂಕೆರೆ ಹೋಬಳಿ ವಿಗ್ಗಿನ್ ಸಂತೆ ಶ್ರೀ ಗದ್ದೆಕೆಂಪಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದು. ಇಲ್ಲಿ ಎಲ್ಲ ಥರದ ನಾನ್ ವೆಜ್ ಸತ್ಯ ಫೇಮಸ್ಸು. ಹೊರಗಡೆಯಿಂದ ಬಂದು ಬೇಕಾದ್ರೂ ಜನ ಇಲ್ಲಿ ನಾನ್ ವೆಜ್ ಮಾಡಿಕೊಂಡು ಫಂಕ್ಷನ್ ಎಲ್ಲ ಮಾಡ್ಬೋದು. ಅದನ್ನೆಲ್ಲ ವೀಡಿಯೋ ಕವರ್ ಮಾಡ್ತೀನಿ. ಓಕೆ, ನಾವು ಸತ್ಯ ಬೈಕ್ನ ಸೈಡ್ಗೆ ಹಾಕಿ ಒಳಗಡೆ ಹೋಗೋಣ ಅಂತ ಹೊರಟು. ಓಕೆ, ನೀವು ಫ್ರಂಟಿಂದ ನೋಡ್ಬೋದು ದೇವಸ್ಥಾನ ಹೇಗಿದೆ ಅಂತ. ಮೇಲ್ಗಡೆ ನೇಮ್ನ ಸತ್ಯ ಹಾಕಿದ್ದಾರೆ ಶ್ರೀ ಗದ್ದೆಕೆಂಪಮ್ಮ ಸನ್ನಿಧಿ ಅಂತ. ಮುಂದ್ಗಡೆ ಒಂದು ಚಾಮುಂಡೇಶ್ವರಿ ಸ್ಟ್ಯಾಚುನ, ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಇದನ್ನು ಹಾಕಿದ್ದಾರೆ. ಮತ್ತು ಅದಾಗಿಯೇ ಮುಂದ್ಗಡೆ ಒಂದು ಸ್ಟ್ಯಾಚು ಇದೆ. ಮೈಸೂರಲ್ಲಿ ಏನು ನೋಡ್ತೀವಿ ನಾವು ಮಹಿಷಾಸುರನ ಸ್ಟ್ಯಾಚು ಇದೆಯಲ್ಲ, ಅದೇ ಥರನೇ ಒಂದು ಮಿನಿ ಸ್ಟ್ಯಾಚುನ ಸತ್ಯ ಮಾಡಿಸಿದ್ದಾರೆ. ಆ ಸ್ಟ್ಯಾಚುನ ನಿಮಗೆ ಇನ್ನು ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ಫೋಟೋ ತಗೊಳ್ಳಿಕ್ಕೆಲ್ಲ, ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ತಗೊಳ್ಳಿಕ್ಕೆಲ್ಲ ಚೆನ್ನಾಗಿದೆ. ಹಂಗೇ ಒಳಗಡೆ ಬರ್ತಾಯಿದ್ರೆ ಓಕೆ, ಈಗ ಒಳಗಡೆ ನೋಡ್ತಾ ಇರ್ಬೋದು. ಈಗ ಒಳಗಡೆ ನಾವು ಎಂಟ್ರಿ ಆಗ್ತೀವಿ ಪೂಜೆಗೆ. ಈಗ ನೋಡ್ತಾ ಇರ್ಬೋದು ಭೂಗರ್ಭದಿಂದಂಥ ಒಡಮೂಡಿರುವಂತಹ ಮೂಲಮೂರ್ತಿ ಶ್ರೀ ಗದ್ದೆಕೆಂಪಮ್ಮ ದೇವಿಯವರು. ಇವತ್ತಿನ ಅಲಂಕಾರ ಈ ಥರ ಇತ್ತು. ಪೂರ್ತಿ ಭೂಗರ್ಭದಿಂದ ಬಂದಿರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾದ ವಿಗ್ರಹ ಇಲ್ಲ. ಅದರಿಂದ ಹಂಗೇನೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ಒಂದು ರೌಂಡ್ ಹಾಕೋಣ ಅಂತ ಬಂದು. ಇಲ್ಲಿ ಇನ್ನೊಂದು ವಿಶೇಷ ನೋಡಿದೆ, ಯಾರಾದರೂ ಹ್ಯಾಂಡಿಕ್ಯಾಪ್ ಬಂದರೆ ಒಂದು ವೀಲ್ ಚೇರ್ ಸತ್ಯ ಅವೈಲಬಲ್ ಇದೆ. ಹೊರಗಡೆ ಒಂದು ರೌಂಡ್ ಆಗ್ತಾ ಬಂದರೆ ಫುಲ್ಲು ಮೆಷಿಂದ ನೀಟಾಗಿ ಕವರ್ ಮಾಡಿದ್ದಾರೆ. ಯಾವುದೇ ರೀತಿಯಾದ ಒಳಗಡೆ ಯಾರಿಗೂ ಪ್ರವೇಶವಾಗ್ದಂಗೆ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ನೀಟಾಗಿದೆ, ನೀವೇ ನೋಡ್ತಾ ಇರ್ಬೋದು. ಒಂದು ವೀಲ್ ಚೇರ್ ಇದೆ. ತುಂಬ ಸುತ್ತಲೂ ಸತ್ಯ ನೀಟಾಗಿ ಇಟ್ಕೊಂಡಿದ್ದಾರೆ. ವಿಗ್ರಹಗಳು ಸತ್ಯ ತುಂಬ ಚೆನ್ನಾಗಿ ನೀಟಾಗಿ ಇದೆ. ಹಂಗೆ ಇಲ್ಲಿ ಇನ್ನೊಂದು ವಿಶೇಷ ಏನು ನೋಡಿದೆ ಅಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಆದಿಶಕ್ತಿ ಪೂರ್ತಿ ಒಂದು ಇದನ್ನು ಸ್ಟ್ಯಾಚುನ ಕವರ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಒಳ್ಳೊಳ್ಳೆ ಐರಾವತ ವಾಹನ. ಈಗ ಜಾತ್ರೆ ಟೈಮಲ್ಲಿ ವಾಹನಗಳಿಗೆ ಇವರೇ ಮಾಡಿಸಿಟ್ಕೊಂಡಿದ್ದಾರೆ. ಐರಾವತ ವಾಹನ, ಹಂಸ ವಾಹನ. ಮತ್ತು ಇನ್ನೊಂದು ಇಲ್ಲಿನ ವಿಶೇಷ ರೀತಿಯಾದ ವಾಹನ ಇದೆ, ಅದನ್ನು ಸತ್ಯ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಬೇತಾಳ ಅಥವಾ ರಾಕ್ಷಸ ವಾಹನ ಅಂತ ಕರಿಬೋದು. ಬೇತಾಳ ಅಥವಾ ರಾಕ್ಷಸ ವಾಹನ ಅಂತ. ಇದ್ರ ಮೇಲೆ ದೇವ್ರನ್ನ ಮೂರ್ತಿನ ಇಟ್ಟು ಮೆರವಣಿಗೆ ಸತ್ಯ ಮಾಡ್ತಾರಂತೆ. ಎರಡಿತ್ತು, ಎರಡನ್ನೂ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಏನಂದರೆ, ಇಲ್ಲಿ ಶ್ರಮಿಸಿದಂಥ ಎಲ್ಲರ ಫೋಟೋನು ಸತ್ಯ ಇಲ್ಲಿ ಒಂದು ಕಡೆ ನೀಟಾಗಿ ಫ್ರೇಮ್ ಮಾಡಿ ಹಾಕಿದ್ದಾರೆ. ಅದೊಂದು ತುಂಬ ಇಷ್ಟ ಆಯಿತು. ಯಾರ್ಯಾರು ಶ್ರಮ ವಹಿಸಿರ್ತಾರೆ ಅದನ್ನೆಲ್ಲನೂ ಹಾಕಿದ್ದಾರೆ ನೀಟಾಗಿ. ಹಾಗೆಯೇ ಹೊರಗಡೆ ಒಂದು ಮಂಟಪ ನೋಡ್ದು. ಮಂಟಪದೊಳಗಡೆ ಏನಿಲ್ಲ, ಬರೀ ಒಂದು ತುಳಸಿ ಕಟ್ಟೆ ಮಾತ್ರ ಇದೆ. ಹಾಗೆಯೇ ಒಂದು ಫುಲ್ ಒಂದು ರೌಂಡ್ ಫೀಲ್ಡ್ ಯಾವ ಥರ ಇದೆ, ಚೆನ್ನಾಗಿದೆಯಾ ಜಾಗ, ವಾತಾವರಣ ಹೆಂಗಿದೆ, ತುಂಬ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನ ಸತ್ಯ. ನೀವು ನೋಡ್ತಾ ಇರ್ಬೋದು ಈ ಕಡೆ ಸೈಡಿಂದ ನೋಡೋದಾದ್ರೆ ತುಂಬ ಚೆನ್ನಾಗಿ ಯಾವುದೇ ಹೈಜಿನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಯಾವುದೇ ಗಲೀಜು ಇಲ್ದಂಗೆ. ಹಂಗೇ ಇಲ್ಲಿನ ವಿಶೇಷ ಏನಂದರೆ, ದೇವರೆಲ್ಲಾದರೂ ಹೊರಗಡೆ ಹೋದರೆ ಒಂದು ಅದಕ್ಕೆ ಆದಂಥ ಸಪ್ರೇಟ್ ಒಂದು ಬಸ್ ಮಾಡಿಸಿದ್ದಾರೆ. ಅದನ್ನು ಸತ್ಯ ನಿಮಗೆ ತೋರಿಸಿದ್ದೀನಿ. ಹಂಗೇ ಇಲ್ಲಿ ನಾನ್ ವೆಜ್ ಫೇಮಸ್ಸು ಮತ್ತು ಆಗಿರೋದ್ರಿಂದ ಇಲ್ಲಿ ಅದಕ್ಕೂ ಸತ್ಯ ನೀಟಾಗಿ ಚೌಂಟ್ರಿಗಳನ್ನ ಒಂದು ಪೌಂಟ್ರಿ ಇದ್ರ ಥರನ ಮಾಡಿದ್ದಾರೆ. ಓಕೆ, ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಚೇರಿ ಕೋಣೆಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಉಳ್ಕೊಳ್ಳೋಕೆ ಸತ್ಯ ರೂಮ್ ವ್ಯವಸ್ಥೆನೂ ಸತ್ಯ ಇಲ್ಲಿ ಮಾಡಿದ್ದಾರೆ. ಯಾರಾದರೂ ಭಕ್ತಾದಿಗಳು ಬಂದು ಆಲ್ಟಿಂಗ್ ವ್ಯವಸ್ಥೆನ ಬೇಕಾದ್ರೂ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.